ಇರುವಾಗಲೇ ಹುಣಸೂರು ಚಿನ್ನದ ಅಂಗಡಿಯ ಢಕಾಯಿತ ಪ್ರಕರಣ 8 ಕೆಜಿ ಚಿನ್ನ ರಾಬರಿ ಮಾಡಿದ ವಿಚಾರ. ಜೋಟೋ ಸಿಂಗ್, ಪಂಕಜ್ ಸಿಂಗ್ ಎಂಬ ಇಬ್ಬರನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದ್ವಿ. 11 ಜನ ಆರೋಪಿತರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಮತ್ತೆ ಇಬ್ಬರನ್ನ ಬಂಧನ ಮಾಡಿದ್ದೇವೆ. ಹರ್ಮನ್, ಸೋನು ಸಿಂಗ್ ಇಬ್ಬರನ್ನು ಬಂಧನ ಮಾಡಿದ್ದೇವೆ. 11 ಜನರ ಪೈಕಿ 4 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. 8 ಕೆಜಿ ಚಿನ್ನ ರಿಕವರಿ ಮಾಡಲು ಪ್ರಯತ್ನ ನಿರಂತರವಾಗಿ ಮಾಡುತ್ತಿದ್ದೇವೆ. ಒರಿಸ್ಸಾ ಕಟಕ್ ಜೈಲಿನಿಂದ ಒಬ್ಬ ತಪ್ಪಿಸಿಕೊಂಡು ಬಂದು ಒಬ್ಬ ಇವರ ಜೊತೆ ಸೇರಿ ಕಳ್ಳತನ ಮಾಡಿದ್ದಾನೆ. ಎಲ್ಲರೂ ಬೇರೆ ಬೇರೆ ರಾಜ್ಯದವರು. ಅಂತಾರಾಜ್ಯ ಕಳ್ಳರ ಬಗ್ಗೆ ಬೇರೆ ಬೇರೆ ರಾಜ್ಯದ ಪೊಲೀಸರ ಸಹಾಯದಿಂದ ನಿರಂತರವಾಗಿ ತನಿಖೆ ನಡೆಸುತ್ತಿದ್ದೇವೆ. ಅವರು ಮೊಬೈಲ್ ಬಳಸಿಲ್ಲ. ಹುಣಸೂರಿನ ಲಾಡ್ಜ್ ನಲ್ಲಿ ಸ್ಟೇ ಮಾಡಿ ಪ್ಲಾನ್ ಮಾಡಿದ್ರು. ಆದ್ರೆ ಮೊಬೈಲ್ ಬಳಸದೆ ಸಿಕ್ಕ ಫ್ರೀ ವೈಫೈ ಬಳಸಿ ಮಾತನಾಡಿದ್ರು. ಟ್ರ್ಯಾಕ್ ಮಾಡೋದು ಕಷ್ಟ ಆಗಿದೆ. ಆದ್ರೂ ಕೂಡ ಅವರ ಬಂಧನಕ್ಕೆ, ಚಿನ್ನದ ರಿಕವರಿಗೆ ಪ್ರಯತ್ನ ಮಾಡುತ್ತಿದ್ದೇವೆ. ಮೈಸೂರಿನಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆ. ಹುಣಸೂರು ಏನು ಡಕಾಯಿತಿ ಪ್ರಕರಣ ಕಳೆದ ವರ್ಷ ಡಿಸೆಂಬರ್ ತಿಂಗಳ 28ರಂದು ವರದಿಯಾಗಿತ್ತು. ಆ ಒಂದು ಪ್ರಕರಣ ವರದಿ ಆದಮೇಲೆ ತಂಡಗಳನ್ನು ನಾವು ರಚನೆ ಮಾಡಿದ್ವಿ. ರಚನೆ ಮಾಡಿದ ಆಧಾರದ ಮೇಲೆ ಪ್ರಮುಖ ಇಬ್ಬರು ಆರೋಪಿತರು ಚೋಟು ಸಿಂಗ್ ಅಂತೇಳಿ ಮತ್ತು ಪಂಕಜ್ ಅಂತೇಳಿ ಈ ಇಬ್ಬರು ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಅದರ ಜೊತೆಗೆ ಆ ಇಬ್ಬರು ಆರೋಪಿತರಿಂದ ಇದೊಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಒಟ್ಟು 11 ಜನ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು. ಆ 11 ಉಳಿದ 9 ಜನ ಆರೋಪಿತರ ಸಲುವಾಗಿ ನಾವು ನಮ್ಮ ತಂಡಗಳು 3 ತಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಹೋಗಿ ಎಲ್ಲ ರೀತಿಯಿಂದ ತನಿಖೆ ಮಾಡ್ತಾ ಇರುವಾಗ ಮತ್ತು ಅಲ್ಲಿ ಒಂದು ಬಿಹಾರ ರಾಜ್ಯದ STF ಪೊಲೀಸರ ಒಂದು ಸಹಯೋಗದೊಂದಿಗೆ ಮತ್ತಿಬ್ಬರು ಆರೋಪಿತರನ್ನು ನಾವು ಕಳೆದ ಒಂದು 15 ದಿನದಲ್ಲಿ ನಾವು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾದ್ವಿ. ಅದರಲ್ಲಿ ಒಬ್ಬನು ಮೊಹಮ್ಮದ್ ಅರ್ಮಾನ್ ಅಂತೇಳಿ, ಇನ್ನೊಬ್ಬನು ಸೋನು ಸಿಂಗ್ ಅಂತೇಳಿ. ಈ ಇಬ್ಬರು ಆರೋಪಿತರು ಸಹಿತ ಈ ಒಂದು ಪ್ರಕರಣದ ಒಂದು ಪ್ಲ್ಯಾನಿಂಗ್ ಸ್ಟೇಜ್ನಲ್ಲಿ ಇದ್ದರು ಅಂಥೇಳಿ ಆ ಒಂದು ಆಧಾರದ ಮೇಲೆ ಅವರನ್ನು ಸಹಿತ ನಾವು ಅರೆಸ್ಟ್ ಮಾಡಿದ್ದೀವಿ. ಒಟ್ಟಾರೆಯಾಗಿ 11 ಜನರ ಪೈಕಿ 4 ಜನ ಆರೋಪಿತರ ಒಂದು ಅರೆಸ್ಟ್ ಆಗಿದೆ. ಕೃತ್ಯಕ್ಕೆ ಏನು 5 ಜನ ಬಂದಿದ್ದರು, 5ರಲ್ಲಿ ಒಬ್ಬ ಆರೋಪಿತರಿಂದ ಈಗಾಗಲೇ ಅರೆಸ್ಟ್ ಆಗಿದೆ. ಇನ್ನು ಉಳಿದ 4 ಜನ ಆರೋಪಿತರು ಪ್ಲಸ್ ಇತರೆ ಇನ್ನು ಇಬ್ಬರು ಒಟ್ಟು 7 ಜನ ಆರೋಪಿತರ ಒಂದು ಪತ್ತೆ ಆಗುವುದು ಇನ್ನೂ ಬಾಕಿ ಇದೆ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಸುಮಾರು 8 kg ಏನು ಆ ಗೋಲ್ಡನ್ನು ತೆಗೆದುಕೊಂಡು ಹೋಗಿದ್ರು, ದೋಚ್ಕೊಂಡು ಹೋಗಿದ್ರು. ಆ ಒಂದು ಆ ಒಂದು ಗೋಲ್ಡನ್ನು ರಿಕವರಿ ಮಾಡುವುದು ನಮಗೀಗ ಸವಾಲಾಗಿದೆ. ಅದನ್ನು ಸಹಿತ